ಯಾವುದರಲ್ಲೇ ಆಗಲಿ ಸ್ಥಿರತೆ ಮತ್ತು ಫೋಕಸ್ ಹೊಂದಿದ್ದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವುದನ್ನೇ ಆಗಲಿ ನಾವು ಹೊಸತಾಗಿ ಆರಂಭಿಸುವ ಮೊದಲು ಬಹಳ ಎಕ್ಸೈಟೆಡ್ ಆಗಿ ಇರ್ತೀವಿ. ಹಗಲು ರಾತ್ರಿ ಆ ಕೆಲಸವನ್ನು ಮಾಡಲಿಕ್ಕೂ ಆಲ್ಮೋಸ್ಟ್ ರೆಡಿ ಇರ್ತೀವಿ. ಆದರೆ ಇದು ಎಷ್ಟು ಸಮಯ ಹೀಗೆ ಇರುತ್ತೆ? 1 ವಾರ, 15 ದಿನ, 1 ತಿಂಗಳು, ಅಬ್ಬಬ್ಬಾ ಅಂದರೆ 2 ರಿಂದ 3 ತಿಂಗಳು. ಈ ಸಮಸ್ಯೆಯನ್ನು ನೀನು ಎಂದಾದರೂ ಫೇಸ್ ಮಾಡಿದ್ದೀಯಾ ಎಂದಾದಲ್ಲಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ತಪ್ಪದೇ ನೋಡು. ಹಳೆಯ ಗುರಿ, ಲಕ್ಷ್ಯ ಇಲ್ಲ ಟಾರ್ಗೆಟ್ಸ್ ಅನ್ನು ಅಚೀವ್ ಮಾಡದೇನೆ ಮುಂದಿನ ಬಗ್ಗೆ ಅಂದರೆ ನೆಕ್ಸ್ಟ್ ಇದರ ಬಗ್ಗೆ ಯೋಚಿಸುವುದು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಮನುಷ್ಯರ ಸಹಜ ಗುಣವೇ ಅನ್ನಬಹುದು. ಅಂಡ್ ಇದನ್ನು ಬಿಟ್ಟು ಅದರತ್ತ ಅಗ್ರಸರರಾಗ್ತೇವೆ. ಆದರೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಹಳೆಯ ಅಂಡ್ ಹೊಸ ಯಾವುದೇ ಟಾಸ್ಕ್, ಗುರಿ ಇಲ್ಲ ಲಕ್ಷ್ಯ ಕಂಪ್ಲೀಟ್ ಆಗುವುದಿಲ್ಲ, ಅಚೀವ್ ಆಗುವುದಿಲ್ಲ. ಅಂಡ್ ಇಂಥ ಸಮಯದಲ್ಲಿ ಕೇವಲ ಒತ್ತಡ ಹೆಚ್ಚಾಗುತ್ತೆ ಹೊರತು ಬೇರೇನೂ ಅಲ್ಲ. ಅಂಡ್ ಪರಿಣಾಮವಾಗಿ ನಮ್ಮ ಸಮಯ, ಸಂಪತ್ತು, ಎನರ್ಜಿ ಆ ಟೈಮ್ನಲ್ಲಿ ಆಲ್ಮೋಸ್ಟ್ ವೇಸ್ಟ್ ಆಗಿ ಹೋಗುತ್ತೆ. ಆದರೆ ಇಲ್ಲಿ ಯಾಕಾಗಿ ಹೀಗೆ ಆಗ್ತಾ ಇದೆ, ಕಾರಣ ಏನಿರಬಹುದು ಎಂದು ಎಂದಾದರೂ ಯೋಚಿಸಿದ್ದೀಯಾ? ಮೊದಲನೆಯದಾಗಿ ಇಡುವ ಎಕ್ಸ್ಪೆಕ್ಟೇಷನ್ ತಪ್ಪಾಗಿರುತ್ತೆ. ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡುವುದನ್ನು ಅಥವಾ ಎಕ್ಸ್ಪೆಕ್ಟೇಷನ್ ಇಡುವುದನ್ನು ತಪ್ಪು ಎಂದು ಹೇಳ್ತಾ ಇಲ್ಲ, ಬದಲಾಗಿ ಎಕ್ಸ್ಪೆಕ್ಟೇಷನ್ ತಪ್ಪಾಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ವಾಟ್ ಐ ಮೀನ್ ಈಸ್ ಲೈಕ್ ಯಾವುದೇ ಕೆಲಸ ಇಂದು ಆರಂಭ ಮಾಡಿದಲ್ಲಿ 10-20 ದಿನದಲ್ಲಿ ಹಣದ ಹೊಳೆಯನ್ನೇ ಹರಿಸ್ತೇನೆ. ಇಂದು ಜಿಮ್ ಜಾಯಿನ್ ಮಾಡಿದಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡುತ್ತೇನೆ ಆರ್ ಅಚೀವ್ ಮಾಡುತ್ತೇನೆ ಇತ್ಯಾದಿ ಇತ್ಯಾದಿ. ಅಂಡ್ ಸಮಯ ಕಳೆದಂತೆ ನಾವು ಬಯಸಿದ ರಿಸಲ್ಟ್ ನಮಗಿಲ್ಲಿ ದೊರೆಯದೇ ಇರುವಾಗ ಆಟೋಮೆಟಿಕ್ ಆಗಿ ಅದರಲ್ಲಿ ಫೋಕಸ್ ಅಂಡ್ ಕನ್ಸಿಸ್ಟೆನ್ಸಿ ಕಡಿಮೆ ಆಗುತ್ತೆ. ಪರಿಣಾಮ ಏನಾಗುತ್ತೆ ಅಂದರೆ ನಾವು ಕೆಲಸವನ್ನು ಆಲ್ಮೋಸ್ಟ್ ನಿಲ್ಲಿಸುತ್ತೇವೆ ಆರ್ ಬಿಟ್ಟು ಬಿಡುತ್ತೇವೆ. ಇಲ್ಲಿ ಕಲಿಯಲಿಕ್ಕೆ ಸಿಗುವಂತಹ ಮೊದಲ ಅಂಶ ಏನೆಂದರೆ ಪ್ರತಿಯೊಂದು ಕೆಲಸಕ್ಕೂ ಅದರ ರಿಸಲ್ಟ್ಗೂ ಟೈಮ್ ಕೊಡಿ. ಯಾವುದೇ ಆಗಲಿ ಕ್ಷಣಾರ್ಧದಲ್ಲಿ ಆಲ್ಮೋಸ್ಟ್ ಸಾಧ್ಯವಿಲ್ಲ. ಯಾವುದೇ ದೊಡ್ಡ ಸಾಧನೆ ದಿನಗಳಲ್ಲಿ ಆದ ಉದಾಹರಣೆ ಇಲ್ಲ. ಆದರೆ ಪ್ರತಿ ದಿನದ ಸತತ ಹಾಗೂ ಸ್ಥಿರ ಪ್ರಯತ್ನ ಹಾಗೂ ಪರಿಶ್ರಮದಿಂದಾಗಿ ಸಾಧನೆಯ ಆ ದಿನ ಖಂಡಿತ ಬಂದದ್ದು, ದೊರಕಿದ್ದು, ಸಾಕಾರಗೊಂಡಿದ್ದು ಉಂಟು. ಆದ್ದರಿಂದ ಗಮನ ಮತ್ತು ಸ್ಥಿರತೆಯನ್ನು ನೀವು ಮಾಡುವ ಕೆಲಸದಲ್ಲಿ ಯಾವಾಗಲೂ ಇಡಬೇಕು, ಎಂದಿಗೂ ಇಡಬೇಕು. ಈ ಪ್ರಪಂಚದಲ್ಲಿ ಅಚೀವ್ ಮಾಡಲಿಕ್ಕೆ ಆಗದೇ ಇರುವುದು ಆಲ್ಮೋಸ್ಟ್ ಯಾವುದೂ ಇಲ್ಲ. ಸಾಕಾರಗೊಳಿಸಲು ಸಾಧ್ಯವಿಲ್ಲದ ಕನಸು ಸಹ ಆಲ್ಮೋಸ್ಟ್ ಯಾವುದೂ ಇಲ್ಲ. ಆದರೆ ಹೀಗೆ ಆಗಬೇಕೆಂದರೆ ಆಸ್ ಐ ಆಲ್ರೆಡಿ ಸೆಡ್, ನೀನು ಫೋಕಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಕಾರ್ಯಪ್ರವೃತ್ತನಾಗಬೇಕು. ಆವಾಗ ಮಾತ್ರ ನಿನಗೆ ಅಸಾಧ್ಯವಾದದ್ದು ಲಿಟ್ರಲಿ ಯಾವುದೂ ಇರಲಾರದು. ಹೌದು ತಾನೇ?